ಕಚ್ಚಲ್ಲ ಇದೆಲ್ಲ ಇಟ್ಕೊಂಡ್ಬಿಡ್ತಾನೆ. ಎಲ್ಲೋದ ಇಟ್ಕೋ ಇದೊಂದು ಹಸಿಂದ ಇಷ್ಟ ಹಾಲು ಬಂದಿದೆ ನೋಡಿ, ಎಷ್ಟು ಗಟ್ಟಿ ನೊರೆ ಹಾಲು. ಏಯ್ ಗೀತಕ್ಕ ಇಟ್ಕೊಳ್ರಿ, ಗೀತಕ್ಕ ಇಟ್ಕೊಳ್ಳಿ, ಗೀತಕ್ಕ ಗಂಜಲ ಇಟ್ಕೋತಾಳೆ. ಗಂಜಲ ಶಮಿತಾ ಎಷ್ಟೊಂದಿತ್ತು, ಖಾಲಿ ಆಗೋಯ್ತು. ಏಯ್ ಹಾಕ್ಬಾರ್ದು, ಮೈಗೆ ಹಾಕೋಬಿಡು. ಒಳ್ಳೆ ಎಂತ ಕಾಯ್ತಿದಾರೆ? ಕುಂಟ್ಬೇಕು, ಕುಂಟ್ತಾ ಇಲ್ಲ, ಕುಂಟ್ಬೇಕು. ನಮ್ ಚೈತನ್ಯ ಯಾಕೆ ಹಿಂಗಾಗ್ಬಿಟ್ಲು, ಕೆಮ್ಲು ಕೆಮ್ಲು ಅನ್ಕೊಂಡು. ಮಾಡುತ್ತಿರುವವರು ಯಾರು? ವರುಣ್ ಗೌಡರವರು. ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ, ನಮ್ಮ ಚೈತ್ರ ಊರಿದೆ ಅಲ್ಲ, ಅವರು ಊರ ಹಬ್ಬ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಏನೇನು ಮಾಡ್ತೀವಿ, ಏನೇನಾಗುತ್ತೆ ಅಂತೆಲ್ಲ. ಸೊ ನೋಡ್ತಾ ಇದ್ದೀವಿ. ಜನಗಳ ಇಲ್ಲ ಅನ್ನೋಣ ಅಂದ್ಕೊಂಡ್ರೆ ಅವ್ರಿಗೆ ರೂಮ್ ಇತ್ತು, ಅದ್ರಲ್ಲಿ ಮನೆ ಮಾಡಿ ಇದು ಕಿರುಮನೆ ಥರ ಇತ್ತಲ್ಲ. ಚಿಕ್ಕಮ್ಮ ಊರೆಲ್ಲ ತೋರಿಸ್ತೀನಿ ಅತ್ತೆ. ನಾಳೆ ಯೂಟ್ಯೂಬಲ್ಲಿ ನೋಡ್ರಿ, ನಾನು ಊರ್ದೆಲ್ಲ ಹಾಕ್ತೀನಿ. ಚಿಕ್ಕಮ್ಮ ಸರಿಯಾಗಿ ನಿಂತ್ಕೊಳ್ಳಿ. ನಮ್ಮ ಚಿಕ್ಕಮ್ಮ ತೋರಿಸ್ತೀನಿ. ನಮ್ಮ ಚಿಕ್ಕಮ್ಮ ಇದ್ದೇ ಗಣ್ಣಲ್ಲ ಅವರು ಅಂತೇಳಿ ಮನೆ. ಏಯ್ ಕೆಂಕೆರಮ್ಮ ಅಲ್ಲಿ ಅಲ್ಲಿ ಬರ್ತಿದಂಗಲ್ಲ, ನೋಡ್ಕೊಂಡೆ ಬಂದ. ದೇವ್ರು ಹಬ್ಬ ಮಾಡ್ತಿದಾರೆ, ನೋಡ್ಕೊಂಡೆ ಬಂದ. ಧನ್ವಿತ್ ಮಲಿಕೊಂಡು ನೋಡ್ರಿ, ಒಂಚೂರು ಲೈಟ್ ಎಲ್ಲ ಹಾಕೋದು. ಮಲ್ಕೊಳ್ಳೋ ಟೈಮ್ ಆಯ್ತು. ಗೈಸ್ ಇಲ್ಲಿ ನೋಡಿ, ವಿಶ್ವಂಗೆ ಶೆಕೆ ಅಂದ್ಬಿಟ್ಟು ಈ ಕಮ್ದಲ್ಲಿ ಟೀ ಶರ್ಟ್, ಆ ಕಮ್ದಲ್ಲಿ ಪ್ಯಾಂಟ್ ಹಾಕೊಂಡು ಮಲಗಿದ್ದಾನೆ. ಈ ಧನ್ವಿತಿಗೆ ಲೈಟ್ ಆಫ್ ಮಾಡಿದ್ರೆ ಆಗಲ್ಲ, ಇವನ್ಗೆ ಲೈಟ್ ಇದ್ರೆ ಆಗಲ್ಲ. ಅದಕ್ಕೆ ಮಕ್ಕದ ಮೇಲೆ ಕ್ಯಾಪ್ ಹಾಕೊಂಡು ಮಲಗಿದ್ದಾನೆ, ಲೈಟ್ ಆಗಲ್ಲ ಅಂತ. ನೋಡಿಲಿ ಚೈತ್ರಕ್ಕ ಮಾಮೂಲಿ ಇದು. ನಾವು ಹುಳ ಹಿಂಗೆಲ್ಲ ಬಿಡ್ತಾ ಇದ್ವಿ. ಕಚ್ಚಲ್ಲ ಕಣ ಇದು, ಕಚ್ಚಲ್ಲ ಇದೆಲ್ಲ. ಇಟ್ಕೊಂಡ್ಬಿಡ್ತಾನೆ. ಎಲ್ಲೋದ ಇಟ್ಕೋ. ವಿಶ್ವ ತಗೊಳ್ಳೋ, ವಿಶ್ವ ನೀನ್ ಇಟ್ಕೋ. ಬಾಯ್ಲಿ ಹಿಂಗೆ ಇಟ್ಕೋ, ಧೈರ್ಯ ಮಾಡು. ಏಯ್ ಗೀತಕ್ಕ ಇಟ್ಕೊಳ್ರಿ, ಗೀತಕ್ಕ ಇಟ್ಕೊಳ್ಳಿ, ಗೀತಕ್ಕ ನೋಡಲಿ. ಕಚ್ಚಲ್ಲ ಇಟ್ಕೋದನು, ಕಚ್ಚಲ್ಲ. ಪ್ಲಾಸ್ಟಿಕ್ ಇದು ತಗೊಳ್ಳೋ, ಪ್ಲಾಸ್ಟಿಕ್ ಕಚ್ಚಲ್ಲ ನೋಡು. ಆಟ ಸಾಮಾನು ಇದು ತಗೊಳ್ಳೋ. ಕಾಫಿ ಎಲ್ಲ ಇದು ಇದಂತಾರಲ್ಲ, ಅದೇನೋ ಇದು ಬಿಡ್ತಾರಲ್ಲ ಅದು ನೀರು ಬಿಟ್ಟ ನೋಡಿ ಇದರಲ್ಲಿ, ಬೋರಲ್ಲಿ. ಗೈಸ್ ಇದು ಮಣ್ಣು ಕಾಣಿಸ್ತಿದೆ ಅಲ್ವಾ, ಈ ಕೊನೆಯಿಂದ ಆ ಕೊನೆವರೆಗೂ ಇದೆ ಅಲ್ವಾ, ಅದು ಪೂರಾ ಚೈತ್ರ ಅವ್ರದೇ ಜಮೀನು. ಇವಾಗ ಎಳ್ಳು ಹಾಕಿದಾರೆ ಅಲ್ಲಿ, ಅದು ಪೂರಾ ಅವ್ರದೇ.
ನಮ್ ಚೈತನ್ಯ ಯಾಕೆ ಹಿಂಗಾಗ್ಬಿಟ್ಲು ಕೆಮ್ಲು ಕೆಮ್ಲು ಅನ್ಕೊಂಡು ತಿಂದ ಕೆಮ್ಮು ಬರುತ್ತಂತೆ. ತುಂಬಿ ಕೊಟ್ ಕಳ್ಸು. ಗೀತಕ್ಕ ಗುಡ್ ಮಾರ್ನಿಂಗ್. ಯಾಕ ಕರ್ದೆ ನೀನು ಅಂದ್ರೆ ಇವಾಗೆಲ್ಲ ನೀನೆ ನೋಡ್ಕೊಂಡ್ರೆ. ಚೈತ್ರಕ್ಕ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮನೆ ಒಬ್ರು ಕಳ್ರವ್ರೆ ನೋಡಿ. ಅಮ್ಮ ಅಮ್ಮ ಗುಡ್ ಮಾರ್ನಿಂಗ್. ವಿಶ್ವ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸುಮಿತ್ರಾ ದೊಡ್ಡಮ್ಮ ಇಲ್ಲೋಡಿ ಇಲ್ಲಿ. ಗುಡ್ ಮಾರ್ನಿಂಗ್ ಸುಮಿತ್ರಾ ದೊಡ್ಡಮ್ಮ. ಓ ಗುಡ್ ಮಾರ್ನಿಂಗ್. ಧನು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಮ್ಮ. ಸುಮಿತ್ರಾ ದೊಡ್ಡಮ್ಮ ಗುಡ್ ಮಾರ್ನಿಂಗ್. ಅಯ್ಯೋ ಏನವ ಎಲ್ಲ ಗುಡ್ ಮಾರ್ನಿಂಗ್ ಹೇಳ್ರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಯ್ಯೋ ಹೂವ ಉದುರ್ತಾ ಇದೆ. ಧನ್ವಿತ್ ಧನ್ವಿತ್ ಉಪ್ಪು ಮುಟ್ಟೆ ಮಾಡ್ತಿದ್ಯಾ? ಉಪ್ಪು ಉಪ್ಪು ಇಲ್ಲೋಡ್ರಿ ಇರೋ ಬರೋದೆಲ್ಲ ಕಿತ್ಕೊ ಒಂದ್ಬಿಟ್ಟು ಅವ್ರ ಹಂಗೆ ಪಾಪ ಬೋರ್ಡ್ ಮಾಡ್ಬಿಟ್ಟು ಗಿಡನ. ಮಮ್ಮಿ ನುಗ್ಗೆ ಸೊಪ್ಪು ಕಿತ್ಕೊ ಬಂದಿದೆ. ಹಾ ಇಲ್ಲಿ ಕೊಕ್ರೆಗಳು. ಪೂ ಕೊಕ್ರೆ. ಗೈಸ್ ಈ ಹಸು ಕಾಣಿಸ್ತಿದೆ ಅಲ್ವಾ, ಅದು ಚೈತ್ರ ಅವ್ರದೇ ಹಸು. ಗೀತಕ್ಕ ಯಾವಾಗ ಬಂದ್ರಿ ಊರಿಗೆ? 9 o'clock ಬಿಟ್ಟಿದ್ದಕ್ಕೆ 11 o'clock ಬಂದ್ವಾ. ಬಂದು ಒಬ್ಬಟ್ಟು ಊಟ ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡ್ವಾ. ಕಡ್ಲೆಕಾಳು ಗೊಜ್ಜು ಯಾರು ಮಾಡಿದ್ದು ಗೊತ್ತಾ? ಇದಾರೆ ನೋಡಿ ಬಾಡಿ ಬಿಲ್ಡರ್. ಇವಾಗ ಚೈತ್ರ ಹೆಂಗಾಗ್ಬಿಟ್ಟಿದ್ದಾರೆ ನೋಡಿ. ಹಲೋ ನೀನ್ ಎದೆ ಮುಡ್ಕೊಂಡು ಹೇಳ್ಬಿಡು, ಹೇಳ್ತೀನಿ. ನಾನ್ ಕಷ್ಟಪಟ್ಟು ಉರ್ದಿ ಎಲ್ಲ ಮಾಡಿರೋದು. ಉರ್ದ್ಬಿಟ್ಟು ಏನ್ ಮಾಡಿದೆ? ನೆಕ್ಸ್ಟ್ ಮಸಾಲೆ ಎಲ್ಲ ಫ್ರೈ ಮಾಡಿ ಮುಂದಕ್ಕೆ ಹೇಳ್ರಿ. ಕೋಸಂಬರಿ ಯಾರು ಮಾಡಿದ್ರು ಅಂದೆ. ಹಲೋ ಯಾಕೆ ಒಬ್ಬಟ್ಟು ನಿಂದೆ ಅಂದ್ಬಿಡು. ಕೋಸಂಬರಿ ನೀನ್ ಮಾಡ್ತಿದ್ದೇನೆ ಅಷ್ಟ ಹಂಗ್ ಮಾಡ್ತಿದ್ದಲ್ಲ, ಇವಾಗ ಈ ತರ ಇವರೆಲ್ಲ ಇಟ್ಕೊಂಡು ಏನ್ ಮಾಡುದು ಗೊತ್ತಾ? ಅದೆಲ್ಲ ನಿನ್ಸಕ್ಕೆಲ್ಲ ಹೋಗ್ಬೇಡ, ಅದು ಆಲ್ರೆಡಿ ನೀ ಏನಿದೆ ಹಸಿಮೆಣಸಿನ್ಕಾಯಿ. ನೋಡಿ ಧನ್ವಿತ್ತು ಏನೇನು ಆಟ ದೊಡ್ಡಮ್ಮಂಗ್ ಬೇಕಂತೆ. ಆಯ್ತಾ ಯಾಕಮ್ಮಿ ನಮ್ ಚಿಕ್ಕ ನಮ್ ಚೈತ್ರ ಬಿಸ್ಕೆಟ್ ನಮ್ ಚೈತ್ರ ದಪ್ಪ ಆಗ್ಬಿಟ್ಟವಳೆ. ಇಲ್ಲ ಇಲ್ಲ ಅತ್ತೆ ಸಕ್ಕದೈತೆ ಹೋಗ್ರಮ್ಮ, ಸಕ್ಕದೈತೆ ಕಾಫಿ ಮಾತ್ರ. ಭೂಮಿ ಮೊಬೈಲ್ ನೋಡ್ತಾ ನಮ್ಮ ಅತ್ತೆ ಕಾಫಿ ಕುಡಿತವ್ರೆ. ನಮ್ ದೊಡ್ಡಮ್ಮ ಕಾಣಿಸ್ತಾರೆ. ನಮ್ ದೊಡ್ಡಮ್ಮ ಧನು ಧನ್ವಿತ್ ಊರಬ್ಬದ ಮೇಕೆ. ಹಸು ಹಾಕಿ ಬೇಡ, ಅಲ್ಲಿಂದ ತಂದಿರೋದು. ಏನು ಬೇಡ, ಏನು ಬೇಡ ಮಾಡಲ್ಲಪ್ಪ. ಆಮೇಲೆ ನಾನು ಯೂಟ್ಯೂಬ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಷ್ಟೇ.
ಮಾಮ ಹೇಳ್ತು ಅಂದ್ಬಿಟ್ಟು ಮಾಮ ಚಿಕ್ಕಿ ಯಾವ್ದೋ ವಿಡಿಯೋ ಕಳ್ಸಿತ್ತು, ಮೇಕೆ ಕಟ್ ಮಾಡಕ್ ಹೋಗಿ ಅವ್ನ್ ತಲೆ ಕೊಟ್ಬಿಡ್ತಾನೆ ಯಪ್ಪ, ಅರೆ ಹೊಡಿಯಲ್ಲ ಅದ್ ನಿಲ್ಸ್ತಾರೆ. ಅದ್ ಹಾಕಿದಕ್ಕೆ ಇನ್ಸ್ಟಾಗ್ರಾಮು 15 ದಿನ ನನ್ಗೆ ಆಕ್ಸೆಸ್ಸೇ ಕೊಟ್ಟಿಲ್ಲ, ಬ್ಲಾಕ್ ಮಾಡ್ಬಿಟ್ರು. ತಲೆಗಿಲ್ಲ ಕಡಿಯೋದೆಲ್ಲ ಹಾಕ್ಬಾರ್ದು. ಮಾಮೂನ್ ಟೀಮ್ ಬಂದಿರ್ತಲ್ಲ ಅಂತ ನಾಕೆ ಹನ್ನೆರಡು ಅಜ್ಜಕ್ಕೆ ಬಂದವ್ರೆ, ಚೆನ್ನಾಗಿ ನೋಡಿ ತೋರಿಸ್ರು. ಇವು ಇದ್ವಿ ಮಗಾಲೇನೆ ಆಮೇಲೆ ಇಲ್ಲ ಇವಳು ತಂದಿದ್ದು ದೊಡ್ಡಮ್ಮ. ಮಂತಿಗೆ ರಾತ್ರಿ ಅಷ್ಟೇ ಮನಿಕೊಂಡ್ಬಿಟ್ರೆ ನೆನಪೇ ಬೆಳಗ್ಗೆ ಇವ ನೋಡ್ಬಿಟ್ಟು ನೆನಪಾಯ್ತು, ನಾನು ಹೋಗಿ ತಂದಿದ್ದೀನಿ ಅನ್ನೋದು. ಒದರುತ್ತಾನೆ ಇಲ್ವಲ್ಲ ದೊಡ್ಡಮ್ಮ, ಅದು ಅಷ್ಟು ನೀರು ಹಾಕೋದು ಪೂಜೆ ಮಾಡ್ಬೇಕು. ಮಾಡಾಯ್ತು, ನೀ ತೀರ್ಥ ಹಾಕ್ತಾನೆ ಅವ್ರು ಅವಾಗಿಂದ. ಕಡೆ ಹೋಗಿ ತೋರಿಸ್ರಿ. ಒದರುತ್ತಿಲ್ಲ ನನಗೆ. ಈಗ ನಾವು ಬರೀದ ಚಿಕ್ಕ ಏನಾದ್ರು ಅಂದ್ಬಿಟ್ಟು ಎಮ್ಮಿಗೆ ತೀರ್ಥ ಹಾಕೋದು ಮುಗ್ದೈತಿ ಅಲ್ವಾ ಅಕ್ಕ? ಅಲ್ಲಿಂದ ಪೂಜೆ ನಾವು ಇವಾಗ ಮನೆ ತಕ್ಕ ತಂದು ಇಲ್ಲಿ ಕೂತ್ ಕೊಡೋರು ಯಾರು ಅಂತ ಅಲ್ಲಿಗೆ ಹೇಳ್ಬಿಟ್ಟಿದೀವಿ. ನಾವು ತಂದಿರೋ ಹಂಗೆ ಮಾಡ್ಬಿಟ್ಟು ಸುಮ್ಮನೆ ಕರಿಬಾರ್ದು ಅದಕ್ಕೆ ಅಂತಾನೆ ಯಾವ್ದಾದ್ರು ದೇವ್ರ ಹೆಸರು ಒದರುತ್ತು ಒಂದ್ಸರಿ. ಹಿಂಗೆ ಮಾಡ್ಬೇಕು. ನಾವು ಹೆಂಗೆ ಚಿಕ್ಕನ ಅದೇ ಮುಂದಿನ ಹಾಕ್ಬಿಟ್ಟು ಮಾತಾಯಿ ಗೋಟ್ಗೆ ತಿನ್ಸಕ್ ಹೋಗ್ಬಿಟ್ಟು ಸ್ಕ್ರಾಚ್ ಆಗಿದೆ ಅಂತ ಕೈ ಅಂತವ್ರು ಸಿಗ್ಬೇಕು ನಾವು. ದೊಡ್ಡಮ್ಮ ನಂಗೂ ಹುಷಾರು ಮುದ್ದು ಅವಳಿಗೆ ಇನ್ನೂ ಅಂದ. ಆಮೇಲೆ ಹೌದಣ್ಣ ಅದು ಯಾವ ಮನೆಯವರು ಏನು ಅಂತೆಲ್ಲ ಕೇಳಿದ್ರು. ಹಿಂಗೆ ಶಿವಲಿಂಗೇಗೌಡರು ಅವ್ರ ತಮ್ಮನ ಹೆಂಡತಿ ಅಂದೆ. ಅಯ್ಯೋ ನೀನು ಮಾಡ್ಕೊಬರ್ತಾರ ಅಯ್ಯೋ ಪಾಪ. ಎಂತ ಕಾಯ್ತಿದಾರೆ? ಎಂತ ಕಾಯ್ತಾ? ಮೇಕೆ ಕಟ್ ಮಾಡ್ತಿದ್ದಾರೆ ಊರ ಮೇಕೆ ಬಳದವ್ರೆ ಅವ್ರು ಬಳಗ್ದವ್ರು ಅಳ್ತಾವ್ರ. ತಿನ್ನುವಾಗ ಚೆನ್ನಾಗಿ ಮೆತ್ತಿದ್ಯಾ, ನಾನು ಇದೇ ತಿಂತೀನಿ ಯಾವ ಟೇಷನ್ ಕಂಪ್ಲೇಂಟ್ ಕೊಡೋದು? ಅದೇ ಒಬ್ಬ ಮನುಷ್ಯನ್ ಕೊಯ್ದಿರಿ ಇದ್ ಮಾಡ್ತಾ ಇದ್ರ ಪಾಪ. ಕೊಡೋಳಿನ ಅಲ್ಲಿ ಬೆಟ್ಟ ಕಳಿಸ್ಬೇಕು ಹಾಕ್ಬಿಡ್ಲ ಒಳಗೆ. ಅದು ಇದ್ಯಾವ್ದು ಚಿಪ್ತಾ ಕೂತಿರೋದು? ಚಿಕ್ಕಮ್ಮನ್ ತಿಂದಾಗ ಮಾಡುತ್ತಿರುವವರು ಯಾರು? ವರುಣ್ ಗೌಡರವರು. ಮಗ ಇದು ಇದಕ್ಕೆ ಮಗ ಮೊಸರು ಕೇಳಿದೆ. ಅತ್ತೆ ಮೊಟ್ಟೆ ಒಳಗಡೆ ಹಾಕಿರೋದು ನಿಂಬೆ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ಅದು ಎಂತಕ್ಕೆ ಹಾಕಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಇದು ಅಡುಗೆ ಮನೆ, ಎಲ್ಲ ಹಾಲಲ್ಲಿ ಒಂದು ಟಿ ವಿ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಚಿಕ್ಕ ರೂಮ್ ಇದೆ. ಇದು ಚಿಕ್ಕ ರೂಮು.
ಹಾಗೆ ಇಲ್ಲೊಂದು ಚಿಕ್ಕ ದೇವರ ಮನೆ ಇದೆ, ಇದೇ ದೇವರ ಮನೆ. ಆ್ಯಂಡ್ ಇದು ಒಂದು ದೊಡ್ಡ, ಮೊದಲಿದಿರಲಿಲ್ಲ, ಆಮೇಲೆ ಇವಾಗ ಮಾಡಿದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಮಾಡ್ತಾರೆ ಮುಂದೆ, ಟೈಮ್ ಇಲ್ಲ ಅಂತ ಬಿಟ್ಟಿದ್ದಾರೆ. ಸೊ ಇದೊಂದು ದೊಡ್ಡ ಹಾಲ್ ಥರ ಮಾಡ್ಬೋದು. ಅದಾದಮೇಲೆ ಇದು 2 ಮೇಕೆ ಅವರೇ ಸಾಕಿರೋದು ಮನೆಯಲ್ಲೇ. ಅದಾದಮೇಲೆ ಇದು ಹಿಂದೆಗಡೆ ಗಿಡಗಳೆಲ್ಲ ಬೆಳೆಸಿದ್ದಾರೆ. ನಾವು ಆ ಕಡೆ ರೋಡಿಂದನೂ ಒಳಗೆ ಬರ್ಬೋದು, ಅಲ್ಲಿ ಎದುರುಗಡೆ ಕಾಣಿಸ್ತಿದೆ ನೋಡಿ ರೋಡು, ಅಲ್ಲಿಂದನೂ ಕೂಡ ಒಳಗಡೆ ಬರ್ಬೋದು, ಮನೆ ಒಳಗಡೆ ಹಿಂದೆ ಗೇಟ್ ಬಾಗಿಲಿಂದನೂ ಬರ್ಬೋದು. ಸೊ ಚೆನ್ನಾಗಿದೆ ನೋಡಿ, ಅಲ್ಲೆಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಹೂವು ಎಲ್ಲ ಹಾಕಿದ್ದಾರೆ. ಹಳ್ಳಿ ಮನೆ ಎಷ್ಟು ಚೆನ್ನಾಗಿರತ್ತೆ ನೋಡಿ. ಇವ್ಳು ಬಿತ್ಕೊಂಡೋಳೆ, ಗೈಸ್ ಇವರಿಬ್ರಂತೂ ಆ ಮೇಕೆಗೆ ಬಂದಾಗಿಂದ ತಿನ್ನಿಸ್ತಾನೆ ಇದ್ದಾರೆ, ತಿನ್ಸ್ ಅದಂತೂ ಲೂಸ್ ಮೋಷನ್ನೇ ಮಾಡ್ಕೊಳ್ಳುತ್ತೆ ಅನ್ಸುತ್ತೆ, ಗೊತ್ತಿಲ್ಲ ನೆಕ್ಸ್ಟ್ ದಿನ ಏನಾಗುತ್ತೆ ಅಂತ. ಬಂದಾಗಿಂದನೂ ಬಿಡ್ತಿಲ್ಲ ಅದನ್ನ ನೋಡ್ರಿ, ಮೂಗಿಡ್ಕೊಂಡು ಬಾಯಿ ಹಿಡ್ಕೊಂಡು ತುರುಕ್ತಾರೆ, ತಿನ್ ಅಂತ ನೋಡ್ರಿ. ಕಬ್ಬಿನ ರಸ ಬಂದಿದೆ ನೋಡಿ. ಕಬ್ಬಿಂದಲ್ಲ ಅದು. ಒಬ್ಳು ಹೊಸ ಫ್ರೆಂಡ್ನ ಪರಿಚಯ ಏನ್ ನಿನ್ನ ಹೆಸರು? ಶಮಿತಾ. ಅವ್ಳಿಗೆ ನಾಚಿಕೆ, ಫೇಸು ಏನು ಇಲ್ಲ ತಂದಿಲ್ಲ. ಇವಳ ಹೆಸರು ಚಂದನ. ಚೈತ್ರಕ್ಕ ಪಾಯಸ ಮಾಡ್ತಿದ್ದಾರೆ, ವೆಜ್ ಪಾಯಸ. ಗೈಸ್ ನೋಡಿ, ಪಾಯಸ ಮಾಡಿದಾಳೆ ಚೈತ್ರ. ನಿನ್ ಮೇ ಅಂದಿದ್ದಕ್ಕೆ ಅದು ಮೇ. ನೋಡಿ ಗೈಸ್, ಬಂದಿರೋ ಗೆಸ್ಟ್ಗೆ ಇವತ್ತು ನಾನ್ ವೆಜ್ ತಿಂದೇ ಇರೋರಿಗೆ ವೆಜ್ ಮಾಡಿದ್ದಾರೆ. ಇವರೇ ಕುಡಿತಾವ್ರು ಕೂತ್ಕೊಂಡು. ಕುಡೀರಿ ಆಯ್ತು, ಹುರ್ಕೋಬೇಡ್ರಿ. ಅಯ್ಯೋ ಬೇಡ ಕಣವ. ನೋಡಿ ಗೈಸ್, ಶಾವಿಗೆ ಪಾಯಸ. ನಾವು ನಾನ್ ವೆಜ್ ತಿನ್ನೋರು ವೆಜ್ ಎಲ್ಲ ಯಾಕೆ ಕುಡ್ಕೊಂಡು ಕೂತ್ಕೋತೀವಿ? ಶಮಿತಾ ಸುಮ್ಮನಿರು, ಶಮಿತಾ ಬೇಡ ಸುಮ್ಮನಿರು. ಶಮಿತಾಳೆ ಅನ್ನೋದಕ್ಕೋಸ್ಕರ ಕುಡಿತಿರೋದಷ್ಟೇ. ನಾಟ್ ನೀನು ಮಟನ್ ತಿನ್ನಲ್ಲ ಅಲ್ವಾ, ನನ್ನ ಪಕ್ಕನೇ ಕೂತ್ಕೋ. ನೀನು ಚಿಕನ್ ತಿನ್ನು, ನಿಂಗೆ ಹಾಕಿರೋ ಮಟನ್ ಪೀಸ್ ಎಲ್ಲ ನನಗೆ ಹಾಕಿ. ವಿಶ್ವ, ನೀನು ಮಟನ್ ತಿನ್ನಲ್ವಾ? ವಿಶ್ವ, ನನ್ನ ಪಕ್ಕನೇ ಕೂತ್ಕೊ ನೀನು. 2 ತಿಂದಿನಿ. ಶಮಿತಾ ತಿನ್ನಲ್ವಂತೆ, ನಾವಿಬ್ರು ಶೇರ್ ಮಾಡ್ಕೊಬಿಡೋಣ. ಅವ್ಳಿಗೆ ಹಾಕಿದ್ವಿ. ಭೂಮಿ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಕೂತ್ಕೋತೀವಿ ನಾವು ಅಷ್ಟೇ. ನೋಡಿ, ಕರಿ ಬೋಂಡ ಬೇಕಂದ್ರೆ ಬನ್ರಿ. ಚೆನ್ನಾಗಿ ಬೈಸಿದೀವಿ ಫ್ರೆಂಡ್ಸ್ ನಾವು. ಥ್ಯಾಂಕ್ ಯು ಶಮಿತಾ. ಸ್ವೀಟ್ ಗರ್ಲ್, ಥ್ಯಾಂಕ್ ಯು. ನೀನು ಇವ್ರ ಪಾರ್ಟಿಗೆ ಸೇರ್ಕೊಂಬಿಟ್ಟಾ? ಒಳ್ಳೆಯವ್ರ ಪಾರ್ಟಿಗೆ ಎಲ್ಲ ಬರ್ತಾರೆ. ಇಲ್ಲ ಚೆನ್ನಾಗಿ ನೋಡ್ದಾ, ಸ್ವೀಟ್ ಗರ್ಲ್ ಹಂಗೆ ಹೇಳ್ಬಾ. ಪರವಾಗಿಲ್ಲ ಗೈಸ್, ಚೆನ್ನಾಗಿದೆ. ಶಮಿತಂಗೋಸ್ಕರ ಕಷ್ಟಪಟ್ಟು ಬೇರೋಡ್ಸ್ಕೊಂಡು ಮಾಡೋರಿಗೆ ಗೈಸ್ ಬೇವ್ ಸುರಿಸ್ತೋಳಂತೆ. ಯಪ್ಪ, ಅದಕ್ಕೆ ಉಪ್ಪು ಆಗೋಯ್ತು ಬೋಂಡ. ನನಗಂತೂ ಸುರಿಸಿರೋದು ಇದ್ರೊಳಗಡೆ ಅಲ್ಲ, ಬೋಟದೊಳಗಡೆ. ಬೋಂಡ ಸಾರಿ, ಬೋಂಡ ಚೈತ್ರ, ಬೋಂಡ ನೀನೇ ತಿನ್ಕೊಳ್ಳವ ಚೈತ್ರ. ನಾನು ನೋಡಿದ್ಮೇಲೆ ವ್ಯೂಸ್ ಜಾಸ್ತಿ ಬರುತ್ತೆ, ಪರವಾಗಿಲ್ಲ. ಓ ಹೌದಾ? ನೋಡೋಣ ಇದೇನಾ? ಫಸ್ಟ್ ನನ್ನ ಫೋಟೋ ಕೊಡ್ಬೇಕು, ಆಮೇಲೆ ಬೇರೆ ಫೋಟೋ ಹಾಕ್ಬೇಕು, ಅವಾಗ ಕೊಡುತ್ತೆ. ಯಾಕೆ? ಕ್ಯಾಮ್ರಾ ಆ್ಯಂಗಲ್ ಸರಿ ಇಲ್ಲ. ಹಿಂಗೆ ಇಟ್ಕೊಬೋದು. ಕ್ಯಾಮ್ರಾ ಆ್ಯಂಗಲ್ ಸರಿ ಇಲ್ಲ. ABCD ಕಟ್ಪಡಿಸೋಳು. ABC ಚೇಂಜ್ ಇದೆ, ಕೊಡೋಣ ಅಲ್ವಾ? ಗಂಜಲ ಇಟ್ಕೊತಾಳೆ, ಗಂಜಲ ಶಮಿತಾ. ಎಷ್ಟೊಂದಿತ್ತು, ಖಾಲಿ ಆಗೋಯ್ತು.
ಹಾಕ್ಬಾರ್ದು ಮೈಗೆ ಹಾಕೋಬಿಡು ಒಳ್ಳೆ ಇವನು ಹಿಡ್ಕೊ ನಾನು ಯಾರು ಬಟ್ಲಲ್ಲಿ ಹಿಡ್ಕೊಳ್ಳ ಅಂತಂದ್ರೆ ಆ ಕೈಯಲ್ಲಿ ಹಿಡ್ಕೊಳಕು ಬಟ್ಲಲ್ಲಿ ಹಿಡ್ಕೊಳ್ಳೋದೆ ಕೈ ಹಂಗೆ ಬಾಯಿ ಹಾಕೊಂಡು ತೀರ್ಥ ಕುಡ್ಕೊಂಡು ಹೇಳ್ತೀನಿ ಗಜ್ಲ ಎತ್ಕೊಂಡು ಬಟ್ಲಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಳಕ್ ಹೋಗೋಣ ಗಜ್ಲನ ತಿರ್ಗ ಶಮಿತಾ ಶಮಿತಾ ತಿರ್ಗ ಶಮಿತಾ ಶಮಿತಾ ತಿರ್ಗ ಇಲ್ಲ ಇಲ್ಲಿ ಭೂಮಿ ಅಲ್ವಾ ಶಮಿತಾ ಚೈತ್ರಕ್ಕ ಬನ್ನಿ ಇಲ್ಲಿ ಸ್ವಲ್ಪ ಬೇಗ ಬರ್ರಕ್ಕ. ಚೈತ್ರಕ್ಕ ಹಾಯ್ ಅಂಬಾ ಹಾಯ್ ದನಿತ್ ಹೋಗ್ಬೇಡ ಗುಂಡ್ಬಿಡುತ್ತೆ ಬಾಯಿ ಕಡೆ ಏಪ್ರಿಲ್ ಆದ್ಮೇಲೆ ಏನ್ ಬರುತ್ತೆ? ಅಂಬಾ ಬರುತ್ತೆ. ಅಲ್ಲ ಏನದು ಯಾವ್ದಾದ್ಮೇಲೆ ಬರುತ್ತೆ ಬಾ ಏನ್ ಕಷ್ಟ ಇಲ್ಲ ಇವಳು ಎಳೆ ಮಗು ತರ ಇನ್ನೂ ಇದೆಲ್ಲ ಇಟ್ಕೊಂಡು ತಿನ್ಬಿಟ್ಟು ಆ ಮಕ್ಳಿಗೂ ತಿನ್ನಿಸ್ತಾಳೆ ಇವೆಲ್ಲಾನು ಮಕ್ಳು ತರ ತಿಂತಾಳೆ ಆ ಮಗುಗೂ ತಿನ್ನಿಸ್ತಾಳೆ ಬ್ಯಾಡ್ ಅವೆಲ್ಲ ತಿನ್ಸಾದ್ಮೇಲೆ ತಿನ್ನೋ ಅಂತಾಳೆ ಚೈತ್ರ ನೋಡ್ರಿ ಏನ್ ಮಾಡ್ತಾಳೆ ಅಂತ ಚೈತ್ರಕ್ಕ ಚೈತ್ರಕ್ಕ ಆಕ್ಟಿವ್ ಆದ ಗಾಡಿ ಕೀಸ್ಕೋಬೇಕು ಇದು ಚೈತ್ರ ಅವ್ರ ಹಸು ಗೈಸ್ ಗೈಸ್ ಇದು ಚೈತ್ರ ಅವ್ರ ಹಸು ಇವಾಗ ಚೈತ್ರನೇ ಹಾಲು ಕರೀತಾಳೆ ಅಲ್ವಾ ಚೈತ್ರಕ್ಕ ಗಾಡಿ ಕೀಸ್ಕೋಬೇಕು ಚೈತ್ರಕ್ಕ ಚೈತ್ರ ಹಾಲು ಕರೀತಿ ಅಲ್ವಾ ನೀನ್ ಇವಾಗ ಇದೇನ ಒದ್ದೀತ ನಿಂಗೆ ಒಂದಿನ ಮತ್ತೆ ಅದೇನ್ ಗೊತ್ತಾ ನಿಮ್ಗೆ ಓದಿತ್ತು ಅಂತ ಬಾ ಟ್ರೈ ಮಾಡಿ ಮತ್ತೆ ಇವಾಗ ನಾನು ಟ್ರೈ ಮಾಡ್ತೀನಿ ನಿಮ್ಮನೆ ಹಸು ನೀನ್ ಕಲಿಯೋಣ ಅಷ್ಟೇ ಟ್ರೈ ಮಾಡೋ ವಿಶ್ವ ಟ್ರೈ ಮಾಡ್ತೀನಿ ಇವಾಗ ಭೂಮಿ ಅಕ್ಕಗೆ ಚೆನ್ನಾಗಿ ನಿಂಗೆ ಬರುತ್ತಾ ಬರಲ್ಲ, ಟ್ರೈ ಮಾಡ್ತೀನಿ. ಅಯ್ಯಪ್ಪ ನೋಡಿ ಹಿಂಗೆ ಹಿಂಗೆ ಅಜ್ಜಿ ನಂಗೆ ಹೇಳ್ಕೊಡಿ ಹಾಲು ಕಲಿಯೋದು ಹಿಂಗೆ ಅಂತ ಒದಿಸ್ಕೋಬೇಕು ಬಾ ಇಲ್ಲಿ ಹೋದ್ರೆ ಮೋರಿಗೆ ಹೋಗಿ ಬಿದ್ದಿರ್ತಿ ಅಲ್ಲಿ ಮೋರಿ ಕಾಣಿಸ್ತೈತಲ್ಲ ಅಲ್ಲಿ ಗೈಸ್ ಇವಾಗ ಐತಲ್ಲ ಸುಮ್ಮನೆ ಎಲ್ಲಾದು ವಿಡಿಯೋ ಮಾಡಿ 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 ಸುಮ್ಮನೆ ಅಪ್ಲೋಡ್ ಮಾಡೋದು ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರೋದು ನೋಡಿದ್ರು ಹಂಗೆ ಮಾಡಬೇಡಿ. ನಂಗೆ ಇವರೇ ಹಿಂಗೆ ಹಸುದು ಕರಿ ನೋಡು. ಗೈಸ್ ಇವಾಗ ಯಾವಾಗಲೂ ಸುಮ್ಮನೆ ವಿಡಿಯೋ ಮಾಡಿ 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 ಅಪ್ಲೋಡ್ ಮಾಡೋದು. ಓ ಹಾಂ ಹಲೋ ದೊಡಮ್ಮ ದೊಡಮ್ಮ ಏನ್ ಮಾತಾಡಿರೋದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಬರೀ ಸಾಂಗ್ ಆಗ್ತಿರತ್ತಾನೆ. ನಿಶಾಕ ಹೋಗಿ ನಾನು ಜೊತೆಯಕ್ಕ ಜೀವಿತಕ್ಕ ಜೀವಿತಕ್ಕ ಹಾಂ ಅಲ್ಲೇ ಬಿದ್ದಿತ್ತು. ಇದೊಂದು ಹಸುವಿಂದ ಇಷ್ಟ ಹಾಲು ಬಂದಿದೆ ನೋಡಿ ಎಷ್ಟು ಗಟ್ಟಿ ನೊರೆ ಹಾಲು ಸಕ್ಕತ್ತಾಗಿದೆ ಅದೇ ನಿಮಿಷ ಅದೆಲ್ಲೋ ಕಲರ್ ಬಂದ್ರೆ ಕಾಫಿ ಮಾಡ್ತಿದ್ದಾರೆ ನಮ್ಮ ಅಕ್ಕ ಅವರು ಕಾಫಿ ಮಾಡ್ತಿದ್ದಾರೆ. ಇಲ್ಲಡಿ ಬ್ಲಾಗರ್ ಇಲ್ಲಿದ್ದಾರೆ ಕಾಫಿ ಕೂತಿದ್ದಾರೆ ಇನ್ನ ಕಾಫಿನೇ ಆಗಿಲ್ಲ.
ನಾನೇ ಎಲ್ಲರಿಗೂ ಬೇಕಾ ಕಾಫಿ? ಎಷ್ಟು ಜನ ಇದ್ದಾರೆ? ಆಮೇಲೆ ಎಲ್ಲರಿಗೂ ಸಕ್ಕರೆ ಕಾಫಿ ಪುಡಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡೋಣ. ಭೂಮಿ ಒಂದು ಕಪ್ಪು ಸೋಸೋದು ನೀನು ತಟ್ಟೆ. ಎಷ್ಟೇ ಮಾತಾಡ್ಬಿಟ್ಟು ಹೇಳಿದ್ರು ದೊಡ್ಡಮ್ಮ ಅದನ್ನ ಡಿಲೀಟ್ ಮಾಡಿಬಿಟ್ಟು ಬರೀ ಸಾಂಗ್ಸ್ ಹಾಕ್ಬಿಟ್ಟೇನಲ್ಲ ತಾನೆ. ಮಾತಾಡಿರೋದಿದ್ರೆ ಹಾಕಲ್ಲ, ಮಾತಾಡದೇ ಇರೋದಿದ್ರೆ ಏನಂತ ಸಾಂಗ್ಸ್. ಮತ್ತಿವಾಗ ನೀನು ಮಾತಾಡ್ತಿರೋದೆಲ್ಲ ಹಾಕ್ತೀನಿ. ಈ ಕಪ್ಸು ತುಂಬಾ ಬೆಳ್ಳಗೈತೆ, ಏನ್ ಹಾಕ್ತಾರೋ? ಒಂದೊಂದು ಸೆಕೆಂಡ್ ಅಕ್ಕ. ಸಕ್ಕರೆ ಪಾಕ ಅದಕ್ಕೆ ನೀರ್ ಬೇಕಂತೆ. ವಾಯ್ಸ್ ನೋಡಿ ಗೈಸ್, ವಾಯ್ಸ್. ಹಾ ಇನ್ನೂ ಬೇಕಾ? ಅದು ಸಕ್ಕರೆ ಹಾಕ್ತೀರಾ? ಸಕ್ಕರೆ ಗೈಸ್. ಶುಗರ್ ಪೇಷಂಟ್ಸ್ ಹುಷಾರು. ಸಕ್ಕರೆ ಆಮೇಲೆ ಇನ್ನೊಂಚೂರು ಇನ್ನೇನೇನು ಬೇಕು ಹಾಕ್ಬಿಟ್ರು ಫುಲ್ಲು. ಕಾಫಿ ಪುಡಿ ಸೋಸೋದು ಮತ್ತೆ ಹಾಕೋದು ಕಪ್ಪು. ಯಾಕೆ ಸೋಸೋದು ಬೇಡ. ಗಾಯ್ಸ್ ಇವರು ಕಾಫಿನ ಸೋಸ್ತಾರಂತೆ ಬ್ಲಾಗರ್. ಫಿಲ್ಟರ್ ಕಾಫಿನ ಸೋಸ್ತಾರೆ. ನಾವೇನು ಇವಾಗ ಫಿಲ್ಟರ್ ಕಾಫಿ ಮಾಡ್ತಾ ಇಲ್ಲ ಅಕ್ಕ. ಅಲ್ಲ ಕೊಡಕ್ಕೆ ಲೋಟದಲ್ಲಿ ಸಕ್ಕರೆ ತಿಂತಾನೆ ಗೈಸ್, ಸಕ್ಕರೆ ತಿಂತಾನೆ. ಅಕ್ಕ ಕಟ್ ಮಾಡ್ಕೋತಾರೆ ಏನ್ನ ಬ್ಲಾಗ್ನ. ಯಾವ ಬಾಗ್ಲು? ಆಮೇಲೆ ಎಡಿಟಿಂಗ್ ಮಾಡೋಕೆ ಟೈಮ್ ಹಿಡಿಯುತ್ತೆ. ನಾನು ಇವಾಗ ಇದನ್ನೇ ಎಡಿಟಿಂಗ್ ಮಾಡಿ ಒಂದು ವಾರ ಆದ್ಮೇಲೆ ಹಾಕ್ತೀನಿ ಅನ್ಸುತ್ತೆ. ಹಳೇದೇ ಎಷ್ಟೊಂದು ಸರ್ವ್ ಮಾಡೋಕೆ ಸರ್ವಮಾ ಮಲಗೆ ಸಹಿತ ಬೆಳ್ಳಗೆ ಕಾಣಿಸ್ತಿದ್ಯಾ? ಇದಕ್ಕೆ ಇವಾಗ ಥ್ಯಾಂಕ್ ಯು. ಕ್ಯೂಟ್ ಆಗಿದ್ದೀರಾ. ಇವ ಅಕ್ಕ ಕೂಡ ಕ್ಯೂಟ್ ಆಗಿದ್ದಾರೆ. ಅಕ್ಕ ಅದೇನು ಕಾಣಿಸ್ತಾನೆ ಇಲ್ಲ. ನಿಮಗೆ ಅದು ವಿಡಿಯೋ ಮಾಡ್ತಾ ಇರೋದು ಫುಲ್ ಕತ್ಲೆ ಬರ್ತಿದೆ. ಇದೆಲ್ಲ ಇಲ್ಲ ಕಾಣಿಸ್ತೀವಿ ಜೋಡ್ಸು. ನೋಡಿ ಗಾಯ್ಸ್, ಮಕ್ಳಿಗೆ ಕೆಲಸ ಹೇಳ್ತಿದ್ದಾರೆ ಇವ ಅಕ್ಕ. ಅದು ನಂಗೆ ಇಷ್ಟ. ಮಕ್ಕೆ ಇವಾಗ ಅದು ನನಗೆ ಇಷ್ಟ. ಸಾಕಕ್ಕ ಇಷ್ಟ ನಿಂಗೆ? ಅಕ್ಕ ಮಧ್ಯದ ಎತ್ಬಿಡು, ಎತ್ಕೋಬೇಕಾದ್ರೆ ಕೈಗೆಲ್ಲ ಕಾಫಿ ಚೆಲ್ಲುತ್ತೆ. ಇಲ್ಲ ಫಸ್ಟ್ ಇರೋದೆಲ್ಲ ಎತ್ಕೋತಾರೆ, ಕೊನೆ ಮೇಲೆ ಜಗಿಸ್ಕೊಂಡು ಎತ್ಕೋತಾರೆ. ಅಪ್ಪ ದೊಡ್ಡಮ್ಮ ಕೇಳ್ತೀವಿ, ಎಲ್ಲೋಯ್ತು ದೊಡ್ಡಮ್ಮ? ಹಾಲು ಹಾಕ್ಬೇಕಾ? ಯಾರ್ಯಾರಿಗೆ ಹಾಲು ಹಾಕಂದ್ರೆ ಅನ್ನಲ್ಲ ಡೈರಿಗೆ. ಎಷ್ಟು ದೂರನಾ? ಇಲ್ಲೇ ಹೋಗ್ಬೋದಿತ್ತಲ್ಲ ಮತ್ತೆ. ಅಲ್ಲಿ ಕ್ಲೋಸ್ ಮಾಡಿದಾರ. ಒಂದು ಕಾಸು ಕಟ್ಟು ಮುಟ್ಬೇಡ. ಇನ್ನೊಂದು ಸ್ವಲ್ಪ ಬೇಕಾ? ಇದೆಲ್ಲ ಆಗೋದು ಭಯನೇ ಆಗೋಯ್ತು ಎಲ್ಲ. ನಂಗೂ ಭಯ ಆಗೋಯ್ತು. ಯಪ್ಪ ದೇವ್ರೆ. ಅಲ್ಲ ಎಲ್ಲರೂ ಉಟ್ಕೋರೆ ಮಾತಾಡ್ಕೊಂಡು ಕುಂದವ್ರೆ. ಚೈತ್ರ ಹೇಳ್ತದೆ ಉಗ್ತೈತೆ ಉಗ್ತೈತೆ ಅಂತ ಮತ್ತೆ ಆಗ್ತಾ ಇಲ್ಲ. ಏನಾಗ್ಬಿಡುತ್ತಾ? ಒಂದ್ಸತಿ ಬ್ಲಾಸ್ಟ್ ಆದ್ರೆ ಬಿಡು, ಹಾಲು ಉಕ್ಕಿದ್ರೆ ಒಳ್ಳೇದೇ ಅಂತೆ. ಹೊಸ ಮನೆಗೆ ಆಲಿಸ್ಬಿಟ್ಟು ಆಫೇ ಮಾಡ್ಬಿಟ್ರಿ ಅಕ್ಕ. ಒಳ್ಳೆ ಅದು ಸಣ್ಣ ಮಾಡೋಕ್ಕಾಗಲ್ಲ. ಎಲ್ಬೋರ್ಡ್ಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ಹಿಡ್ಕೊಳಕ ಸಣ್ಣ ಮಾಡೋದು. ಅಪ್ಪಂದು ಗ್ಯಾಸ್ ಅಂಗಡಿ ನೋಡ್ಬಿಟ್ರು ಅಕ್ಕ. ಸಣ್ಣ ಮಾಡೋಕ್ಕಾಗಲ್ಲ. ಚಿನಿ ಜಾಸ್ತಿ ಸಾಕ್ಬಿಡು ಆಫ್ ಆಗು. ನೋಡಿ ಗೈಸ್, 7th ಸ್ಟ್ಯಾಂಡರ್ಡ್ ಹುಡುಗಿ 7th ಸ್ಟ್ಯಾಂಡರ್ಡ್ ಸಕ್ಕರೆ ಸಕ್ಕರೆ ಹಾಕಿಲ್ಲ ನಿಮ್ಗೆ ಮಮ್ಮಿಗೆ ಹಾಕಿಲ್ಲ. ನಿಮ್ಗೆ ಕಡಿಮೆ ಅದು ಮರ್ಯಾದೆ ಅಲ್ಲ, ಭಯ ಭಯ ಭಯ. ಅಜ್ಜಿ ಮನೆಗೆ ಬಂದಿದ್ದೀರಲ್ಲ, ಯಾರು ತಗೆಲಿರ್ಬೇಕು.
ಕುಂಟ್ಬೇಕು, ಕುಂಟ್ತಾ ಇಲ್ಲ, ಕುಂಟ್ಬೇಕು. ಆಡು. ಏ ಕುಂಟ್ತಾ ಇಲ್ಲ ಅಮ್ಮ ನೀನು. ಅಮ್ಮ ಹೆಂಗಮ್ಮ ಬಿದ್ಬಿಡ್ತು ನಿನ್ಗೆ ಮೂರನೇಕ್ಕೆ? ಎಲ್ಲೋ ಲೈನ್ ಬರೋ ಥರ ಕೊಡ್ರಿ, ನಾನು ಮಾಡ್ತೀನಿ. ಲೋಡ್ ಮಾಡ್ಕೊಳ್ಬೇಕು, ಇನ್ನೊಂದು ಕೈ ಬಂದ ಬೆಳಗ್ಗೆ ತಿನ್ಕೋವಾ ಇಲ್ಲಿ ಅನ್ನ ಅನ್ನ ನಾವು ಗೆಲ್ತೀವಿ. ಮುಂಬೈ ಇಂಡಿಯನ್ಸ್ ಅಂಪೈರ್ ಹಿಡ್ಕೊಂಡು ಚೀಟಿಂಗ್ ಮಾಡ್ತಾರೆ, ನೀವು ಫಿಕ್ಸಿಂಗ್ ಮಾಡ್ಕೊಂಡು ಚೀಟಿಂಗ್ ಮಾಡಿದೀರಾ. 5 ಸಲ ಕಪ್ ಹೆಂಗ್ ಹೇಳ್ತಾರ ಹಂಗಾದ್ರೆ? ಫಿಕ್ಸಿಂಗ್ ಮಾಡ್ಕೊಂಡು ಏನ್ ಫಿಕ್ಸಿಂಗ್? ಅಗರ್ 7 ವರ್ಷ ಬ್ಯಾನ್ ಆಗಿದ್ದು ಅದಕ್ಕೆಲ್ಲ. ಬ್ಯಾನ್ ಆಗಿದೆ, ಬ್ಯಾನ್ ಆದ 2 ವರ್ಷ ಬಿಟ್ಬಿಡ್ಬೇಕು. 5 ವರ್ಷ ವಿನ್ ಆಗಿಲ್ಲ. ಅದು ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಾಗಿರ್ಲಿಲ್ಲ. ನೀವು ಫಿಕ್ಸಿಂಗ್ ಆಡ್ರಿ, ಯಾರು ಬೇಡ? ನಿಯತ್ತಾಗಿ ಆಡ್ತೀವಿ ನಾವು. ಮತ್ತೆ ಸೋತ್ಕೊಂಡಿರಿ, ಯಾರು ಬೇಡ ಅಂತಾನೆ? ಯಾರು ಸೋತ್ರ ನಿಯತ್ತಾಗಿ ಸೋಲ್ತೀವಿ. ನಾವು ಗೆದ್ರೆ ಸೋಲಿ ನಾವು ಕಪ್ ನಮ್ದೆ. ನೀವು ಎಷ್ಟು ಯಾವ ಟೀಮ್ ನೀವು? ಈ ವರ್ಷ ಕಪ್ ಸಿಕ್ಕಿಲ್ಲ, ಫಾರೆಸ್ಟ್ ಸಿಗುತ್ತೆ ನಿಮ್ಗೆ. ಯಾವ ಟೀಮ್ ನೀವು? ಇರೋ ಯಾವ ಟೀಮ್ ನೀವು? RCB. ಅದಕ್ಕೆ ಟೀ ಶರ್ಟ್ ಹಾಕೊಂಡಿರೋದು. ರೆಡ್ ಫಾರ್ ಬ್ಲಡ್ ಅಂತ. ಅಜೀಬ್ ಶಿವಣ್ಣ ಯಾಕೆ ಅವನು ಆರ್ಸಿಬಿ. ಅಲ್ಲಿ ದೊಡ್ಡ ದೊಡ್ಡವರೇ ವಾರ್ ಮಾಡ್ತಾರೆ. ಮುಂದೆ ಕುತ್ಕೋ ಬಾ, ಮುಂದೆ ಯಾಕೆ ಕುತ್ಕೋತಾರೆ? ಫೋನ್ ಹಾಕ್ರೆ. ತೆಗ್ದೈತಲ್ಲ. ಬಾಯ್ ಚೈತ್ರಕ್ಕ. ಅದೇ ಬರ್ತೀನಿ. ಬಾಯ್ ಚಿನಿ. ಬಾಯ್ ಬಾಯ್ ಬಾಯ್. ಸೊ ಇಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.